ಆತ್ಮೀಯರೇ, ಎಲ್ಲರಿಗೂ ನಮ್ಮ ಭಕ್ತಿ ಸ್ಪಂದನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮಹಾಭಾರತದಲ್ಲಿ ಬಹಳ ಪ್ರಮುಖವಾದ ಮತ್ತು ವಿಶೇಷವಾಗಿ ವಿಷ್ಣು ಸಹಸ್ರನಾಮದ ಪ್ರಾರಂಭದಲ್ಲಿ ಉಲ್ಲೇಖವಾಗಿರುವ 7ನೇ ಮಂತ್ರದ ಮಹತ್ವವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಈ ಮಂತ್ರವನ್ನು ಭಕ್ತಿಯಿಂದ ಆಲಿಸಿ. ಶ್ರುತ್ವಾ ಧರ್ಮಾ ನ ಶೇಷೇಣ ಪಾವನಾನಿ ಚ ಸರ್ವಶಃ ಯುಧಿಷ್ಠಿರಃ ಶಾಂತನವಂ ಪುನರೇವಾಭ್ಯಭಾಷತ. ಈ ಮಂತ್ರದ ಪದಗಳ ಅರ್ಥವನ್ನ ಈ ರೀತಿಯಾಗಿ ವಿವರಿಸಬಹುದು. ಶ್ರೀ ವೈಶಂಪಾಯನ ಉವಾಚ. ವೈಶಂಪಾಯನ ಮಹರ್ಷಿಗಳು ಹೇಳಿದರು, ಶ್ರುತ್ವ ಧರ್ಮಾನ ಅಶೇಷೇಣ, ಎಲ್ಲಾ ಧರ್ಮಗಳನ್ನು ಸಂಪೂರ್ಣವಾಗಿ ಕೇಳಿ. ಪಾವನಾನಿ ಚ ಸರ್ವಶಃ, ಪವಿತ್ರವಾದ ಉಪದೇಶಗಳನ್ನೂ ಕೂಡ ಸಂಪೂರ್ಣವಾಗಿ ಕೇಳಿ. ಪಾವನಾನಿ ಚ ಸರ್ವಶಃ, ಪವಿತ್ರವಾದ ಉಪದೇಶಗಳನ್ನೂ ಕೂಡ ಸಂಪೂರ್ಣವಾಗಿ ಕೇಳಿ. ಯುಧಿಷ್ಠಿರಃ, ಯುಧಿಷ್ಠಿರನು, ಶಾಂತನವಂ, ಭೀಷ್ಮನನ್ನು ಅಂದರೆ ಶಂತ ಮಹಾರಾಜನ ಪುತ್ರ, ಪುನಃ ಏವ ಅಭ್ಯಭಾಷತ, ಮತ್ತೆ ಪ್ರಶ್ನೆ ಮಾಡಿದನು. ಅಂದರೆ ಯುಧಿಷ್ಠಿರನು ಎಲ್ಲ ಧರ್ಮಗಳು ಮತ್ತು ಪವಿತ್ರ ಉಪದೇಶಗಳನ್ನು ಕೇಳಿದ ನಂತರ ಮತ್ತೆ ಭೀಷ್ಮನನ್ನು ಪ್ರಶ್ನಿಸಿದನು. ಇದರ ಆಧ್ಯಾತ್ಮಿಕ ಮಹತ್ವವನ್ನ ಈ ರೀತಿಯಾಗಿ ವಿವರಿಸಬಹುದು. ಜ್ಞಾನಕ್ಕೆ ಅಂತ್ಯವಿಲ್ಲ. ಈ ಶ್ಲೋಕದಲ್ಲಿ ಯುಧಿಷ್ಠಿರ ಎಲ್ಲ ಧರ್ಮಗಳನ್ನ ಕೇಳಿದರೂ ಮತ್ತೆ ಭೀಷ್ಮಾಚಾರ್ಯರನ್ನ ಪ್ರಶ್ನಿಸುತ್ತಾನೆ. ಇದು ನಮಗೆ ಹೇಳುವುದು ಜ್ಞಾನವನ್ನ ಸದಾ ಹುಡುಕಬೇಕು. ವಿನಯ ಮತ್ತು ಗುರುಭಕ್ತಿ. ಭೀಷ್ಮ ಅವರ ಬಳಿ ಯುಧಿಷ್ಠಿರನು ಮತ್ತೆ ಪ್ರಶ್ನಿಸಿದನು. ಇದು ಗುರುವಿನ ಮಹತ್ವ ಮತ್ತು ವಿನಯವನ್ನ ತೋರಿಸುತ್ತದೆ. ಧರ್ಮದ ಗಂಭೀರತೆ. ಧರ್ಮವನ್ನ ಒಮ್ಮೆ ಕೇಳುವುದರಿಂದ ಮಾತ್ರ ಸಂಪೂರ್ಣವಾಗಿ ಅರ್ಥವಾಗುವುದಿಲ್ಲ. ಯಾವುದೇ ವಿಚಾರಗಳು ಕೂಡ ಒಮ್ಮೆಲೆ ತಿಳಿಯುವುದಿಲ್ಲ. ಅದನ್ನ ಮತ್ತೆ ಮತ್ತೆ ತಿಳಿದುಕೊಳ್ಳಬೇಕು. ಆತ್ಮಶುದ್ಧಿಗೆ ಮಾರ್ಗ. ಈ ಉಪದೇಶಗಳನ್ನು ಕೇಳುವುದರಿಂದ ನಮ್ಮ ಮನಸ್ಸು ಶುದ್ಧಗೊಳ್ಳುತ್ತವೆ ಎಂದು ಪಾವನಾನಿ ಎಂಬ ಪದದಿಂದ ತಿಳಿಯುತ್ತದೆ. ಮೊದಲಿಗೆ ಧರ್ಮವನ್ನ ಮತ್ತೆ ಮತ್ತೆ ಕೇಳಬೇಕು. ಅದರಿಂದ ಮನಃಶಾಂತಿ ಲಭಿಸುತ್ತದೆ. ಇದು ಮೋಕ್ಷಕ್ಕೆ ದಾರಿಯಾಗುತ್ತದೆ. ಇದುವೇ ಈ ಮಂತ್ರದ ಸಾರಾಂಶ. ಆತ್ಮೀಯರೇ, ಇದೇ ರೀತಿಯ ವಿಷ್ಣು ಸಹಸ್ರನಾಮದಲ್ಲಿನ ಮಂತ್ರಗಳು ಹಾಗೂ ಇತರ ಮಂತ್ರಗಳ ಅರ್ಥ ಹಾಗೂ ಅದರ ಮಹತ್ವವನ್ನ ತಿಳಿಯಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಸದಾ ನಮ್ಮೊಂದಿಗೆ ನೋಟಿಫೈ ಆಗಿರಿ. ಹರೇ ಕೃಷ್ಣ.